ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತೊಂದು ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ. ಇದಕ್ಕೇನು ಟ್ರೇಸಿಂಗ್ ಏನು ಮಾಡಿಲ್ಲ, ಬರೀ ನೆಕ್ ಶೇಪ್ ಹಾಕಿದ್ದೀನಿ. ನೆಕ್ ಶೇಪ್ ಹಾಕಿ ಫಸ್ಟು ಜರೀಲಿನೇ ನಂಬರ್ 3ಗೆ ಬ್ರೇಕ್ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಇದನ್ನು ನಾವು 2 ಸತಿ ಹಾಕಿದಾಗ ಅದು ನೀಟಾಗಿ ಕಾಣುತ್ತೆ. ಡಿಸೈನು ನೋಡಿ, ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರ್ತಿದೆ 2ನೇ ಸತಿ ಹಾಕಿದಾಗ. ಬ್ರೇಕು ನಂಬರ್ 3ಲೇ ಇರಬೇಕು. ನಂಬರ್ 3ಲೇ ಇಟ್ಕೊಂಡು ರಿವರ್ಸ್ ತಿರ್ಗಾ ಇನ್ನೊಂದು ಅದ್ರ ಮೇಲೇ ಇನ್ನೊಂದು ಸತಿ ಹಾಕ್ಕೊಂಡು ಹೋದಾಗ ಈ ಥರ ಬರುತ್ತೆ ಡಿಸೈನು. ಈ ಥರ ಆದಮೇಲೆ ನೋಡಿ, ನೆಕ್ಸ್ಟು ಫಿಲ್ಲಿಂಗ್ ಮಾಡಬೇಕು. ಪಿಂಕ್ ಕಲರಲ್ಲಿ ಲೋಡಿಂಗ್ ಮಾಡೋಕ್ಕೆ ಲೋಡಿಂಗ್ ಥ್ರೆಡ್ ಹಾಕ್ತಾ ಇದ್ದೀನಿ. ಫಸ್ಟು ಫಿಲ್ಲಿಂಗ್ ಮಾಡೋಕ್ಕೆ ಬ್ರೇಕ್ನ ನಂಬರ್ 4ಗೆ ನೀವು ಬ್ರೇಕ್ ಇಟ್ಕೊಂಡು ಫಿಲ್ಲಿಂಗ್ ಮಾಡಿದ್ರೆ ನೀಟಾಗಿ ಬರುತ್ತದು. ಫಸ್ಟು ಥ್ರೆಡ್ನ ಸೆಕ್ಯೂರ್ ಮಾಡಬೇಕು. ಫಿಲ್ಲಿಂಗ್ ಥ್ರೆಡ್ನ ಈ ಥರ ಒಂದು ಸ್ಟಿಚ್ ಹಾಕಿ ನೆಕ್ಸ್ಟ್ ಥ್ರೆಡ್ ಕಟ್ ಮಾಡಿ ಫಿಲ್ಲಿಂಗ್ ಮಾಡ್ಕೋಬೇಕು. ನೋಡಿ, ನಿಧಾನಕ್ಕೆ ನಂಬರ್ 4ಗೆ ಸಾಕು. 4ಅಲ್ಲಿ ಹಿಡ್ಕೊಂಡು ನೀಟಾಗಿ ಫಿಲ್ಲಿಂಗ್ ಮಾಡ್ಕೋಬೇಕು ಫುಲ್ಲು. ನೆಕ್ ಶೇಪ್ ಇರೋ ಕಡೆ ಎಲ್ಲ ನೀಟಾಗಿ ಟರ್ನಿಂಗ್ ಇರತ್ತವ, ಶೇಪ್ ಇರತ್ತವ, ನೀಟಾಗಿ ಮಾಡ್ಕೋಬೇಕು ಫಿಲ್ಲಿಂಗು. ಹೊಸದಾಗಿ ಯಾರೆಲ್ಲ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ನೋಡಿ, ನೆಕ್ಸ್ಟು ಕಾಲು ಇಂಚ್ಗೆ ಮಾರ್ಕಿಂಗ್ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಕಾಲು ಇಂಚ್ಗೆ, ಹಾಫ್ ಇಂಚ್ಗಿಂತ 1 ಪಾಯಿಂಟ್ ಕಮ್ಮಿ, 1/4 ಇಂಚ್ಗೆ ಈ ಥರ ಮಾರ್ಕಿಂಗ್ ಹಾಕ್ಕೋಬೇಕು. ಮಾರ್ಕಿಂಗ್ ಆದಮೇಲೆ ನೋಡಿ, ಈ ಥರ 6 ಪೆಟಲ್ ಬರೋಂಗೆ ಫ್ರೀ ಹ್ಯಾಂಡಲ್ಲಿ ಈ ಥರ ಡಿಸೈನ್ ಬರ್ಕೋಬೇಕು. ನೀವು ಹಾಗೇನು ಮಾಡ್ಬೋದು, ಇಲ್ಲಾಂದರೆ ಒಂದು ಸತಿ ಫ್ರೀ ಹ್ಯಾಂಡಲ್ಲಿ ಈ ಥರ ಡಿಸೈನು 6 ಲೀವ್ಸ್ ಬರೋ ಥರ ಒಂದು ಫ್ಲವರು ನೋಡಿ. ಈಗ ಬರ್ಕೊಂಡಿದ್ನಲ್ಲ, ಅದಕ್ಕೆ ಫಿಲ್ಲಿಂಗ್ ಮಾಡ್ಕೊತೀನಿ. ಇದನ್ನು ಗೋಲ್ಡ್ ಜರೀಲಿ ಪೆಟಲ್ಸ್ ಹಾಕ್ತಾ ಇದ್ದೀನಿ, ಲೀವ್ಸ್ ಪೆಟಲು. ಇದಕ್ಕೆ 0ಇಂದ 4 ತಿರ್ಗಾ 0ಗೆ ಬರಬೇಕು. 0ಇಂದ 4ಗೆ ಹೋಗಿ 4ಇಂದ ತಿರ್ಗಾ 0 ಕೆಳಗಡೆ ಬರಬೇಕು. ಆ ಥರ ನೀವು 2 ಸತಿನಾದರೂ ಹಾಕ್ಬೋದು ಫಿಲ್ಲಿಂಗು, ಇಲ್ಲ ಒಂದೇ ಸತಿನಾದರೂ ಮಾಡ್ಬೋದು. ನೋಡಿ, 6 ಪೆಟಲ್ಸು ಈ ಥರ ಫುಲ್ಲು ಡಿಸೈನು ಇದೇ ಥರ ಯಾವ ಥರ ಇದೆ ಅದೇ ಥರ ಕಂಪ್ಲೀಟ್ ಮಾಡಬೇಕು. ಡಿಸೈನ್ನ ನಿಧಾನಕ್ಕೆ ಮಾಡ್ಕೋಬೇಕು. ನೋಡಿ, ನಾನು ರಿಂಗ್ನ ಯಾವ ಥರ ತಿರುಗಿಸ್ಕೊತೀನಿ ಅಂತ. ನೀವು ಯಾವ ಥರ ಮಾಡಿದಾಗ ಯಾವ ಥರ ಬರುತ್ತೆ ಅದು ನೋಡಿ. ನೋಡಿ,
ಡಿಸೈನ್ ಫುಲ್ ಕಂಪ್ಲೀಟ್ ಆಯಿತು. ಡಿಸೈನ್ ಕಂಪ್ಲೀಟ್ ಆದಮೇಲೆ ಪಿಂಕ್ ಕಲರ್ ಥ್ರೆಡ್ ಹಾಕಿದ್ದೀನಿ. ಈಗ ಇದನ್ನು ಝೀರೋಲಿ ಹಿಡ್ಕೊಂಡು ಫುಲ್ಲೂ ಔಟರ್ ಲೈನ್ ಕೊಟ್ಕೋಬೇಕು. ಜರಿ ಫ್ಲವರ್ ಇರೋದಕ್ಕೆ ನೋಡಿ ಈ ಥರ ಫುಲ್ ಔಟರ್ ಲೈನು. ನೀವು ಝೀರೋಲಿ ಇಕ್ಕೊಂಡ್ರೆ 2 ಸತಿ ಕೊಡಬೇಕು ಔಟರ್ ಲೈನು, ಇಲ್ಲಾಂದರೆ 1ಗೆ ಇಕ್ಕೊಂಡ್ರೆ 1 ಸತಿನೇ ನೀವು ಮಾಡ್ಕೊಂಬರ್ಬೋದು ಔಟರ್ ಲೈನು. ಇದೇ ಥರ ಫುಲ್ ಡಿಸೈನು ಕಂಪ್ಲೀಟ್ ಮಾಡ್ಕೊತೀನಿ. ನೆಕ್ಸ್ಟ್ ನೋಡಿ, ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಬ್ಲೌಸ್ ಕಲರು. ಅದಕ್ಕೆ ಫ್ಲವರ್ಗೆ ಸೆಂಟ್ರಲ್ಲಿ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಸರ್ಕಲಾಗಿ. ಮತ್ತು 2 ಫ್ಲವರ್ ಸೆಂಟ್ರಲ್ಲಿ ಒಂದು ಸರ್ಕಲ್ ಮಾಡ್ತಾಯಿದ್ದೀನಿ, ಬುಟ್ಟ ಟೈಪು. ಇದೇ ಥರ ಎಲ್ಲ ಫ್ಲವರ್ಸ್ಗೂ ಗ್ರೀನ್ ಕಲರಲ್ಲಿ ಸೆಂಟ್ರ್ ಕೊಟ್ಕೋತೀನಿ. ಇದಾದಮೇಲೆ ಗೋಲ್ಡ್ ಕಲರ್ ಜರಿನ ಹಾಕಿದ್ದೀನಿ. ಗೋಲ್ಡ್ ಕಲರ್ ಜರಿಲಿ ಫಿಲ್ಲಿಂಗ್ ಮಾಡಿದ್ನಲ್ಲ ಪಿಂಕ್ ಕಲರಲ್ಲಿ, ಅದ್ರ ಮೇಲೆ ಸ್ಟ್ರಿಪ್ಸ್ ಕೊಡ್ತಾಯಿದ್ದೀನಿ. 1/2 ಇಂಚ್ಗೆ ಗ್ಯಾಪ್ ಕೊಟ್ಟು ಲೈನ್ಸ್ ಹಾಕ್ತಾಯಿದ್ದೀನಿ ಗೋಲ್ಡ್ ಕಲರ್ ಜರಿಲಿ. ಈ ಲೈನ್ಸ್ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ ಡಿಸೈನು. ಇದಾಕಾದ್ಮೇಲೆ ಲೋಡಿಂಗ್ ಮಾಡಿರೋ ತವ 2 ಕಡೆನೂ ಬಾಲ್ ಚೈನ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬಾಲ್ ಚೈನ್ ಹಾಕ್ಬೇಕಾದ್ರೆ ನೀವು ನಂಬರ್ 3ಗೆ ಹಾಕೊಂಡಾಗ ಬಾಲ್ ಚೈನ್ ಮೇಲೆ ನೀಡಲ್ ಬಿಡಲ್ಲ, ನೀಟಾಗಿ ಡಿಸೈನ್ ಬರುತ್ತೆ, ಏನು ಡ್ಯಾಮೇಜ್ ಆಗಲ್ಲ ನೀಡಲು. ನೋಡಿ ಒಂದು ಸೈಡ್ ಆಯಿತು. ಈಗ ಇನ್ನೊಂದು ಸೈಡ್ ಹಾಕ್ತಿದ್ದೀನಿ. ಇದೇ ಥರ ನೀಟಾಗಿ ಬಾಲ್ ಚೈನ್ನ ಫಿಕ್ಸ್ ಮಾಡಬೇಕು. ಬ್ರೇಕ್ನ ನಂಬರ್ 3ಗೆ ಇಟ್ಕೋಬೇಕು. ನಂಬರ್ 3ಗೆ ಇಟ್ಕೊಂಡು ಬಾಲ್ ಚೈನ್ನ ಹಾಕೊಂಡು ಹೋಗಬೇಕು. ನೀವು ಫಿಲ್ಲಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗ ಬಿಟ್ಟು ಫಿಲ್ಲಿಂಗ್ ಮಾಡ್ಕೊಂಡಾಗ ಬಾಲ್ ಚೈನ್ಗೆ ಅಲ್ಲಿ ಜಾಗ ಇರುತ್ತೆ, ನೀಟಾಗಿ ಬಾಲ್ ಚೈನು ಆ ಜಾಗದಲ್ಲಿ ಕೂರುತ್ತೆ, ಓವರ್ಲ್ಯಾಪ್ಸ್ ಆಗಲ್ಲ ಆವಾಗ ಡಿಸೈನ್ ಮೇಲೆ ಬಾಲ್ ಚೈನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. 70% ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ. ಡಿಸೈನ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ ಫೈನಲಿ ಡಿಸೈನ್ ಈ ಥರ ಇದೆ. ಸಿಂಪಲ್ಲಾಗಿ ಯಾವುದು ಟ್ರೇಸಿಂಗ್ ಇಲ್ದಲೆ ಆರಾಮಾಗಿ ಮಾಡ್ಬೋದು. ಇದ್ರ ಸ್ಲೀವ್ ಡಿಸೈನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.